ಗ್ಯಾಸ್ ಬುಕಿಂಗ್ ಅಥವಾ ಗ್ಯಾಸ್ ಸಿಲಿಂಡರ್ ಕೆವೈಸಿ ಅಪ್ಡೇಟ್ ಹೆಸರಿನಲ್ಲಿ ಸೈಬರ್ ವಂಚನೆ. ಅಪರಿಚಿತರು ಕಳಿಸುವ ಲಿಂಕ್ ಎಪಿಕೆ ಫೈಲ್ ಓಪನ್ ಮಾಡುವ ಮುನ್ನ ಜಾಗೃತರಾಗಿರಿ. ಎಸ್ಪಿ ಹರಿರಾಮ್ ಶಂಕರ್ ಮನವಿ. ಗ್ಯಾಸ್ ಅಭಾವದ ಪರಿಸ್ಥಿತಿಯನ್ನ ದುರುಪಯೋಗಪಡಿಸಿಕೊಂಡ ಸೈಬರ್ ವಂಚಕರು ಹೊಸ ರೀತಿಯ ಮೋಸಗಳಿಗೆ ಕೈ ಹಾಕಿರುವ ಘಟನೆಗಳು ವರದಿಯಾಗಿವೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಸಾರ್ವಜನಿಕರಿಗೆ ಮೋಸ ಹೋಗದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗ್ಯಾಸ್ ಬುಕಿಂಗ್ ಅಥವಾ ಗ್ಯಾಸ್ ಸಿಲಿಂಡರ್ ಕೆವೈಸಿ ಅಪ್ಡೇಟ್ ಮಾಡುವ ಹೆಸರಿನಲ್ಲಿ ಅಪರಿಚಿತರು ಕರೆ ಮಾಡುವುದು ಅಥವಾ ಲಿಂಕ್ಗಳನ್ನು ಕಳಿಸುವ ಮೂಲಕ ಸೈಬರ್ ವಂಚನೆ ನಡೆಸುತ್ತಿದ್ದಾರೆ. ಈ ಲಿಂಕ್ಗಳನ್ನು ಕ್ಲಿಕ್ ಮಾಡುವಂತೆ ಮಾಡಿ ಅಥವಾ ಎಪಿಕೆ ಫೈಲ್ಗಳನ್ನು ಡೌನ್ಲೋಡ್ ಮಾಡಿಸಿ ಬ್ಯಾಂಕ್ ಖಾತೆಯ ಮಾಹಿತಿಯನ್ನ ಕಸಿದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ. ಇಂತಹ ಮೋಸಕ್ಕೆ ಈಗಾಗಲೇ ಉಡುಪಿ ಜಿಲ್ಲೆಯ 2 ನಾಗರಿಕರು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿರುವುದು ಗಮನಕ್ಕೆ ಬಂದಿದೆ. ಸಾರ್ವಜನಿಕರು ಯಾವುದೇ ರೀತಿಯ ಅಪರಿಚಿತ ಲಿಂಕ್ಗಳನ್ನು ತೆರೆಯದೆ ಅನುಮಾನಾಸ್ಪದ ಕರೆಗಳು ಅಥವಾ ಸಂದೇಶಗಳನ್ನು ನಿರ್ಲಕ್ಷಿಸುವಂತೆ ಎಸ್ಪಿ ಮನವಿಯನ್ನ ಮಾಡಿದ್ದಾರೆ. ಅಪರಿಚಿತ ಲಿಂಕ್ಗಳು ಅಥವಾ ಎಪಿಕೆ ಫೈಲ್ಗಳನ್ನು ಓಪನ್ ಮಾಡಬೇಡಿ ಹಾಗೂ ಬ್ಯಾಂಕ್ ವಿವರಗಳನ್ನು ಯಾರಿಗೂ ಹಂಚಿಕೊಳ್ಳಬೇಡಿ ಎಂದು ಅವರು ಸಾರ್ವಜನಿಕರಿಗೆ ಸಲಹೆಯನ್ನ ನೀಡಿದ್ದಾರೆ. ಅಧಿಕೃತ ವೆಬ್ಸೈಟ್ ಅಥವಾ ಆಪ್ಗಳನ್ನೇ ಬಳಸಿ ಎಂದು ಎಸ್ಪಿ ಹರಿರಾಮ್ ಶಂಕರ್ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಕೆಲವೊಂದು ಮಾಹಿತಿಗಳು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ .apk ಫೈಲ್ಸ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡೋದು ಸೈಬರ್ ಕ್ರಿಮಿನಲ್ಸ್ ಮೇನ್ಲಿ. ಅವರು ಅಲ್ಲದೆ ಬೇರೆ ಯಾರು ಈ ತರ .apk ಫೈಲ್ಸ್ ನಿಮಗೆ ಕಳಿಸಿ ಡೌನ್ಲೋಡ್ ಮಾಡಕ್ಕೆ ಕೇಳಿದ್ರೆ ಒಂದನೇ ವಿಚಾರ. ಎರಡನೇ ವಿಚಾರ, ನಿಮಗೆ ಬೇಗ ಈಗ ಒಂದು ಪರ್ಟಿಕ್ಯುಲರ್ ಆ್ಯಪ್ ಅಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಬೇಗ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಆಗ್ತದೆ. ಅಥವಾ ಈಗ ನಮ್ಮ ಹತ್ರ ಹಳೆ ಸ್ಟಾಕ್ ಇದೆ, ಅದಕ್ಕೆ ಹಳೆ ರೇಟ್ ಇದೆ, ಹೊಸ ಸ್ಟಾಕ್ ಬರೋದು ಹೊಸ ರೇಟ್ ಆಗ್ತದೆ. ಹಾಗಾಗಿ ಹಳೆ ಸ್ಟಾಕ್ ಈಗಲೇ ತಗೋಬಹುದು, ಅದಕ್ಕೆ ನಿಮಗೆ ಪ್ರಯಾರಿಟಿ ಕಸ್ಟಮರ್ ಇರೋದ್ರಿಂದ ನಿಮಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ UPI ಲಿಂಕ್ ಕಳಿಸೋದು, ಕೆಲವೊಂದು ವೆಬ್ಸೈಟ್ಗಳು ಕಳಿಸೋದು, ಫಾಸ್ಟ್ LPG ಬುಕ್ಕಿಂಗ್ ಅಂತ ಹೇಳಿ, ಇದೆಲ್ಲ ಫ್ರಾಡ್ಗಳಿವೆ. ಇದಕ್ಕೆ ನೀವು ವಿಕ್ಟಿಮ್ಸ್ ಆಗಕ್ಕೆ ಹೋಗಬೇಡಿ. ಏನು ಪದ್ಧತಿ, ಯಾವ ರೀತಿಯಲ್ಲಿ ನೀವು ಮುಂಚೆ ಗ್ಯಾಸ್ ಬುಕ್ಕಿಂಗ್ ಮಾಡ್ತಿತ್ತು, ಯಾವ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಬರ್ತಾ ಇತ್ತು, ಎಸ್ಪೆಷಲಿ ಗ್ರಾಹಕರು ಡೊಮೆಸ್ಟಿಕ್ LPG ಕನ್ಸಂಪ್ಷನ್ ಮಾಡುವಂಥವ್ರು, ಅದರಲ್ಲಿ ಯಾವುದೇ ರೀತಿಯಲ್ಲಿರೋ ಶಾರ್ಟೇಜ್ ಇಲ್ಲ ಅಂತ ನಿನ್ನೆ ಅಷ್ಟೇ DC ಮೇಡಮ್ ಸಹ ಇದೇ ವಿಚಾರದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಏನು ಪ್ರೊಸೆಸ್ ಇದೆ ಅದನ್ನು ನಡೀತಾ ಇರಲಿ. ಬಟ್ ಈ ಥರ ಫಾಸ್ಟ್ ಬುಕ್ಕಿಂಗ್ ಅಥವಾ ಕಡಿಮೆ ರೇಟು ಅಥವಾ KYC ಅಪ್ಡೇಷನ್ ಅಂತ ಹೇಳಿ ನಿಮಗೆ ಯಾರಾದರೂ ಸಂಪರ್ಕಿಸಿದ್ರೆ ದಯವಿಟ್ಟು ಅದನ್ನು ನಂಬಬೇಡಿ. ಆ ಥರದಲ್ಲಿ ಏನಾದರೂ ಡೌಟ್ ಇದ್ದರೆ ಇಮಿಡಿಯೇಟ್ಲಿ ಹತ್ತಿರವಿರುವ ಪೊಲೀಸ್ ಠಾಣೆಯಲ್ಲಿ ಹೋಗಿ ನೀವು ಪ್ರಶ್ನಿಸಬಹುದು. ಅದು ಅಲ್ಲದೆ ನಿಮಗೆ ಸಂಪರ್ಕದಲ್ಲಿ ಆ ನಂಬರ್ ಬಗ್ಗೆ ಡೌಟ್ ಇದ್ದರೆ 1930 ಕಾಲ್ ಮಾಡಿ ಆ ನಂಬರನ್ನು ರಿಪೋರ್ಟು ಸಹ ಮಾಡ್ಬೋದು. ಈ ರೀತಿ ಫ್ರಾಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಒಂದು ವೇಳೆ ಫ್ರಾಡ್ ಆಗಿದ್ದರೆ ದಯವಿಟ್ಟು ಕೂಡಲೇ ಪೊಲೀಸ್ ಠಾಣೆಗೆ ಬನ್ನಿ. ಅದೇ ರೀತಿ 1930 ಕಾಲ್ ಮಾಡಿ ಇಮಿಡಿಯೇಟ್ಲಿ ಅಕೌಂಟ್ ಫ್ರೀಸ್ ಮಾಡಿಸಿದರೆ ಅಟ್ಲೀಸ್ಟ್ ನಿಮ್ಮಿಂದ ಕಳ್ಕೊಂಡಿರೋ ದುಡ್ಡಲ್ಲಿ ಒಂದು ಹೆಚ್ಚಿನ ಅಮೌಂಟ್ ನಾವು ರಿಕವರಿ ಮಾಡಿ ನಿಮಗೆ ವಾಪಸ್ ಕೊಡಲಿಕ್ಕೆ ಆಗ್ತದೆ. ಧನ್ಯವಾದ.